ಎ ಐದಿಂದ ರೈಟಿಂಗ್ ಪವರ್ ಚಾಲೆಂಜ್. ಇವತ್ತ ಡೇ 3. ಇವತ್ತಿನ ಫೋಕಸ್ ಏನಂದ್ರೆ ಎ ಐ ಸ್ಕಿಲ್ ಅಂದ್ರೆ ಟೆಕ್ನಿಕಲ್ ಸ್ಕಿಲ್ ಅಲ್ಲ. ಎ ಐ ಸ್ಕಿಲ್ ಅಂದ್ರೆ ಬರೆಯೋ ಸ್ಕಿಲ್. ಬಹಳ ಮಂದಿ ಹೇಳ್ತಾರೋ ನಂಗೆ ಇಂಗ್ಲಿಷ್ ಬರಂಗಿಲ್ಲ, ನಂಗೆ ಬರ್ಯಾಕ್ ಬರಂಗಿಲ್ಲ, ನನ್ ಗ್ರಾಮರ್ ಬಹಳ ವೀಕ್ ಅದ ಅಂತ. ನಾ ಕ್ಲಿಯರ್ ಆಗಿ ಹೇಳ್ತೀನಿ, ಪರ್ಫೆಕ್ಟ್ ಇಂಗ್ಲಿಷ್ ಬೇಕಾಗಿಲ್ಲ, ಪರ್ಫೆಕ್ಟ್ ಗ್ರಾಮರ್ ಬೇಕಾಗಿಲ್ಲ. ಎ ಐ ಸ್ಪೆಲ್ಲಿಂಗ್ ನೋಡಿ ಜಡ್ಜ್ ಮಾಡಂಗಿಲ್ಲ, ಎ ಐ ಗ್ರಾಮರ್ ನೋಡಿ ನಗಂಗಿಲ್ಲ. ಇವತ್ತಿನ ಚಾಲೆಂಜ್ ಸಿಂಪಲ್. ಒಂದು ಪ್ಯಾರಾಗ್ರಾಫ್ ಬರೆಯೋದು. ಒಂದು ಪ್ಯಾರಾಗ್ರಾಫ್ ಅಂದ್ರೆ ನಿಬಂಧ ಅಲ್ಲ, ನಿನ್ನ ಲೈಫ್ ಬಗ್ಗೆ ಬರೆಯೋದು, ಇಲ್ಲ ನಿನ್ನ ಈಗಿನ ಪ್ರಾಬ್ಲಮ್ ಬಗ್ಗೆ ಬರೆಯೋದು, ಇಲ್ಲ ನಿನ್ನ ಕನಸು ಬಗ್ಗೆ ಬರೆಯೋದು. ಸ್ಪೆಲ್ಲಿಂಗ್ ತಪ್ಪಿದ್ರು ನಡೀತದೆ, ಗ್ರಾಮರ್ ತಪ್ಪಿದ್ರು ನಡೀತದೆ, ವಾಕ್ಯ ಹೆಚ್ಚ ಕಡಿಮೆ ಇದ್ರೂ ನಡೀತದೆ. ಮೇನ್ ಪಾಯಿಂಟ್ ಏನಂದ್ರೆ ತಲೆಯಾಗಿ ಯೋಚನೆ ಹೊರಗೆ ಹೋಗ್ಬೇಕು. ಇದ್ರ ನಂತರ ಎ ಐ ಏನು ಮಾಡ್ತದಂದ್ರೆ, ಎ ಐ ಮೊದಲು ನಿನ್ನ ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ತದೆ, ಎರಡನೇಕ ಗ್ರಾಮರ್ ಇಂಪ್ರೂವ್ ಮಾಡ್ತದೆ, ಮೂರನೇದ ಕ್ಲಾರಿಟಿ ಕೊಡ್ತದೆ. ಎ ಐ ಕರೆಕ್ಟ್ ಅಷ್ಟೇ ಮಾಡಂಗಿಲ್ಲ, ಎ ಐ ಯಾಕೆ ಕರೆಕ್ಟ್ ಮಾಡ್ತಾ ಅಂತನೂ ತಿಳಿಸಿ ಹೇಳ್ತದೆ. ಸಣ್ಣಂಗೆ ನಿನ್ನ ಕಮ್ಯುನಿಕೇಶನ್ ಶಾರ್ಪ್ ಆಗ್ತದೆ, ಶಬ್ದಗಳು ಕ್ಲಿಯರ್ ಆಗ್ತಾವೆ, ಯೋಚನೆ ಬೆಳೆಸ್ತದೆ. ಕಮ್ಯುನಿಕೇಶನ್ ಶಾರ್ಪ್ ಆಯ್ತಂದ್ರೆ ಜಾಬ್ ಇಂಪ್ರೂವ್, ಬಿಸ್ನೆಸ್ ಇಂಪ್ರೂವ್, ಕಂಟೆಂಟ್ ಇಂಪ್ರೂವ್. ಅದಕ್ಕೆ ನಾ ಹೇಳ್ತೀನಿ, ಎ ಐ ಬರೀ ಒಂದು ಟೂಲ್ ಅಲ್ಲ. ಎ ಐ ನಿನ್ನ ರೈಟಿಂಗ್ ಕೋಚ್. ನಿನ್ನ ಇಂಗ್ಲೀಷ್ ಪರ್ಫೆಕ್ಟ್ ಬೇಡ, ನಿನ್ನ ಯೋಚನೆ ಹಾನೆಸ್ಟ್ ಆಗಿರ್ಬೇಕು ಅಷ್ಟೇ.